ಸಂಕ್ರಾಂತಿ ಹಬ್ಬ ಅಂದರೆ ಏನು ನೋಡಿ. ಎಲ್ಲರೂ ಇವತ್ತಿನ ದಿನ ಸಂಕ್ರಾಂತಿ ಹಬ್ಬವನ್ನು ಕೂಡ ಆಚರಿಸ್ತಾ ಇರ್ತಾರೆ. ಒಂದೊಂದು ರೀತಿ ಕೆಲವರು ಪೊಂಗಲನ್ನು ಮಾಡುವಂತಹದ್ದು, ಪೊಂಗಲನ್ನು ದೇವರಿಗೆ ನೈವೇದ್ಯ ಮಾಡಿ ಮತ್ತು ಎಲ್ಲರೂ ಸಹಚರೆಲ್ಲೂ ಕೂಡ ಈ ಒಂದು ಪೊಂಗಲನ್ನು ಒಬ್ರಿಗೊಬ್ಬರು ಮನೆಗಳಲ್ಲಿ ಮತ್ತು ಸ್ನೇಹಿತರಿಗೆ ಮಿತ್ರರನ್ನ ಕರೆಸಿ ಹಂಚುವಂತಹದ್ದು ಮಾಡ್ತಾರೆ. ಪೊಂಗಲ್ ಅನ್ನುವಂತಹ ಸಿಹಿ ಪೊಂಗಲ್ಲು ಬೆಲ್ಲದಿಂದ ಮಾಡಿರ್ತಕ್ಕಂತಹದ್ದು, ಹೆಸರುಬೇಳೆ ಕಡಲೆಬೇಳೆ ಇವುಗಳನ್ನ ಮಿಶ್ರಣದಿಂದ ಮಾಡಿರ್ತಕ್ಕಂಥದ್ದು. ಘೃತ ಪಕ್ವವಾದಂಥ ತುಪ್ಪದಿಂದ ಮಾಡುವಂತಹ ಪದಾರ್ಥ ಆಗಿರುತ್ತೆ. ಹಾಲು ಮಿಶ್ರಿತವಾದಂತಹ ಘೃತ ಪಕ್ವವಾದಂತಹ ಪದಾರ್ಥ ಆಗಿರುತ್ತೆ. ಎಷ್ಟೊಂದು ಸಂತೃಪ್ತಿಕರ ಕೊಡುತ್ತೆ ಅಲ್ವಾ. ಆ ಸಿಹಿಯನ್ನು ಯಾಕೆ ಹಂಚ್ತಾರೆ ಅಂದರೆ ಇಲ್ಲಿಂದ ಮುಂಚೆಗೆ ನೋಡಿ ಘೃತ ಪಕ್ವವಾದಂಥ ಪದಾರ್ಥ ಸೇವಿಸ್ತೀವಿ, ಅದೇ ರೀತಿ ನಿಮ್ಮ ಜೀವನ ಇರಲಿ ಅಂತ ಹೇಳ್ಬಿಟ್ಟು ಆ ರೀತಿಯ ಒಂದು ಪದಾರ್ಥ. ಜೊತೆಗೆ ಈ ಒಂದು ಸಂಕ್ರಾಂತಿ ಹಬ್ಬ ಯಾಕೆ ಸಂಕ್ರಾಂತಿ ಅನ್ನುವಂಥ ಪದನ ಉಚ್ಚಾರ ಮಾಡ್ತಾರೆ ಅನ್ನೋದನ್ನು ಬಹುಮುಖ್ಯವಾಗಿ ನಾವು ತಿಳ್ಕೊಳ್ಳೋಣ. ನೋಡಿ, ಸಂಕ್ರ ಅಂತಂದ್ರೇನು? ಸೂರ್ಯನ ಸಂಕ್ರಮಣ ಅಂತ. ಸೂರ್ಯ ಸಂಕ್ರಮಿಸುವಂತಹ ಸ್ಥಿತಿಗೆ ಸಂಕ್ರ ಅಂತೇಳಿ ಹೇಳ್ತೀವಿ. ಕಾಂತಿ ಅಂತಂದರೆ ಉತ್ತರ ದಿಶೆಯಲ್ಲಿ ನಮಗೆ ಕಾಣಿಸ್ಕೊಳ್ಳುವಂತಹದ್ದು. ಅಂದರೆ ನಮ್ಮ ಭೂಮಿ ಸೂರ್ಯನಿಗೆ ಉತ್ತರದ ಕಡೆ ಕಾಣಿಸ್ಕೊಳ್ಳೋ ರೀತಿ ಚಲನೆ ಮಾಡ್ಕೊಂಡು ಹೋಗುತ್ತೆ. ಇನ್ನು ಎಷ್ಟು ದಿನಗಳ ಕಾಲ ಅಂತಂದರೆ ನೋಡಿ, ಉತ್ತರಾಯಣದಲ್ಲಿ 182 ದಿನ ನಮಗೆ ಸಿಗುತ್ತೆ. ದಕ್ಷಿಣಾಯನದಲ್ಲಿ ಕೂಡ 182 ದಿನ ಸಿಗುತ್ತೆ. ಅಂದರೆ 365 ದಿನಗಳಲ್ಲಿ ಅರ್ಧ ಭಾಗದ ದಿನಗಳು ಸೂರ್ಯನಿಗೆ ದಕ್ಷಿಣ ದಿಶೆ ಮತ್ತು ಉತ್ತರ ದಿಶೆಯಲ್ಲಿ ಕಾಣಿಸ್ಕೊಳ್ಳುವಂತಹದ್ದು. ಈಗಾಗಲೇ ಹೇಳಿದೆ ನಾನು, ಉತ್ತರ ದಿಶೆಯಲ್ಲಿ ಕಾಣಿಸ್ಕೊಳ್ಳುವಂತಹದ್ದು ಶುಭ ಕಾರ್ಯಗಳಿಗೆ ಶ್ರೇಷ್ಠ ಅಂತ. ಎಲ್ಲರೂ ಶುಭ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮುಂದುವರಿಸ್ಕೊಳ್ಳಿ. ಒಳ್ಳೆ ಡೇಟ್ಗಳನ್ನ, ಒಳ್ಳೆ ಲಗ್ನಗಳನ್ನು, ಮುಹೂರ್ತಗಳನ್ನು ಇಟ್ಟುಕೊಂಡು ಶುಭ ಕಾರ್ಯಗಳಿಗೆ ನಿರ್ಣಯ ಮಾಡ್ಕೊಳ್ಳಿ. ಮನೆಗಳನ್ನು ಕಟ್ಟಿಸ್ಕೊಳ್ಳೋವಂಥವ್ರು, ವ್ಯಾಪಾರ ವ್ಯವಹಾರ ಪ್ರಾರಂಭಿಸ್ಕೊಳ್ಳುವಂಥವ್ರಿಗೆಲ್ಲ ಶುಭ ಕಾಲ ಆಗಿರುತ್ತೆ. ಇನ್ನು ಈ ಸಂಕ್ರಾಂತಿ ಅನ್ನುವಂತಹದ್ರಲ್ಲಿ ಸೂರ್ಯನ ಸಂಕ್ರಮಿಸುವಂತಹ ಕಾಂತಿ ಅನ್ನುವಂತಹದ್ದು. ನೋಡಿ, ಕಾಂತಿ ಅಂದರೆ ಉತ್ತರ ದಿಶೆಯಲ್ಲಿ ಕಾಂತಿಯನ್ನು ಕೊಡುವಂತಹದ್ದು. ಹಾಗಾಗಿ ಸೂರ್ಯನು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗೆ ನೋಡಿ, ಮಕರ ರಾಶಿಯಿಂದ ಮಿಥುನ ರಾಶಿಯವರೆಗೂ ಸಂಚಾರದಲ್ಲಿರ್ತಕ್ಕಂತಹ ಸ್ಥಿತಿ. ಮತ್ತು 12 ರಾಶಿಗಳಲ್ಲಿ 6 ರಾಶಿಗಳಲ್ಲಿ ಸಂಚರಿಸ್ತಾನೆ. ಮಕರ ರಾಶಿ, ಕುಂಭರಾಶಿ, ಮೀನರಾಶಿ, ಮೇಷ, ವೃಷಭ, ಮಿಥುನ. ನೋಡಿ, ಈ 6 ರಾಶಿಗಳಲ್ಲಿ ಸೂರ್ಯ ಸಂಚರಿಸುವಂತಹ 6 ತಿಂಗಳ ಕಾಲ ಉತ್ತರಾಯಣ ಕಾಲ ಅಂತ ಹೇಳ್ತೀವಿ. ಇದನ್ನೇ ಸಂಕ್ರಾಂತಿಯ ಪ್ರಾರಂಭದ ದಿನ ಆಗಿರೋದ್ರಿಂದ ಸೂರ್ಯನು ಸಂಕ್ರಮಿಸುವಂತಹದ್ದು, ಸೂರ್ಯನ ಕಾಂತಿಯನ್ನು ಕೊಡುವಂತಹ ದಿನ. ಅದಕ್ಕೆ ಸಂಕ್ರಾಂತಿ ಅಂತೇಳಿ ಹೇಳ್ತೀವಿ. ಸಂಕ್ರ ಪ್ಲಸ್ ಕಾಂತಿ, ಸಂಕ್ರಾಂತಿ ಅನ್ನುವಂತಹ ಪದ ಉಚ್ಚಾರಣೆಯಿಂದ ಈ ಹಬ್ಬವನ್ನು ಆಚರಿಸ್ತೀವಿ. ಮತ್ತು ವಿಶೇಷವಾಗಿ ಇವತ್ತಿನ ದಿನ ಸಿಹಿ ಪೊಂಗಲ್ ಜೊತೆಗೆ ಇನ್ನೊಂದು ಪದಾರ್ಥ ಕೊಡುವಂತಹದ್ದು ಏನಪ್ಪ ಅಂತಂದರೆ ನೋಡಿ, ಜಡತ್ವದಲ್ಲಿರ್ತೀವಿ. ವಿಪರೀತವಾದಂಥ ಮಂಜು ಕೂಡಿರ್ತದೆ. ಯಾಕೆಂತಂದರೆ ಪುಷ್ಯಮಾಸದಲ್ಲಿ ನಾನು ಹೇಳಿದ ಸೂರ್ಯನ ದೂರ ಭೂಮಿ ಸಂಚಾರ ಮಾಡಿದಾಗ ನಮಗೆ ಹಿಮವಾದಂತಹ ವಾತಾವರಣದಲ್ಲಿ ಭೂಮಿ ಹೋಗ್ತಾ ಇರ್ತಕ್ಕಂಥ ತಿಂಗಳಲ್ಲಿ ವಿಪರೀತವಾದಂತಹ ಒಂದು ಸಮುದ್ರದಲ್ಲಿರ್ತಕ್ಕಂಥ ನೀರು, ನದಿಗಳಲ್ಲಿರ್ತಕ್ಕಂಥ ನೀರು ಆವಿಯಾಗಿ ನಮ್ಮ ಭೂಮಿಯ ಮೇಲೆ ಚೆಲ್ಲುವಂತಹದ್ದು, ಹಿಮದ ರೂಪದಲ್ಲಿ ಬರುವಂತಹದ್ದಾಗಿರೋದ್ರಿಂದ ಪ್ರತಿಯೊಬ್ಬರು ಸಹ ಜಡತ್ವದಲ್ಲಿರ್ತಾರೆ. ಅದಕ್ಕೆ ದೈಹಿಕವಾಗಿ ನರಗಳು ಒಂದು ಜಡತ್ವಾಗಿರುತ್ತೆ. ರಕ್ತ ಚಲನೆ ನರಗಳಲ್ಲಿ ಜಡತ್ವದಿಂದ ಆಗುವಂತಹದ್ದು. ಅದಕ್ಕೆ ಹೆಚ್ಚಾಗಿ ಡಿಸೆಂಬರ್ ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ ಬರುವಂತಹದ್ದು, ಆಕ್ಸಿಡೆಂಟ್ ಜಾಸ್ತಿ ಆಗುವಂತಹದ್ದು. ಯಾಕೆಂದರೆ ಮಂಜು ವಿಪರೀತವಾಗಿ ಕವಿದಿದ್ದಾಗ ರೋಡ್ಗಳೇ ಕಾಣಿಸೋದಿಲ್ಲ, ರಸ್ತೆಗಳಲ್ಲಿ ಹೋಗುವಂಥ ವಾಹನಗಳೇ ಕಾಣಿಸೋದಿಲ್ಲ, ಹೆಚ್ಚಾಗಿ ದುರ್ಘಟನೆಗಳಾಗತ್ತೆ. ಯಾಕಪ್ಪ ಅಂತಂದರೆ ಈ ಒಂದು ಸ್ಥಿತಿನೇ ನೋಡಿ. ಯಾವ ರೀತಿಯ ಒಂದು ಇದು ಕೆಟ್ಟ ಕಾಲ ಅಂತ ಅಲ್ಲವೇ ಅಲ್ಲ, ಆದರೆ ಬುದ್ಧಿ ಇರ್ತಕ್ಕಂತಹ ಮನುಷ್ಯ ನಡ್ಕೊಳ್ಳೋವಂತಹ ಒಂದು ಸ್ಥಿತಿಗಳು ಅವನಿಗೆ ಅವನತಿಯನ್ನು ತರ್ತಾ ಇರುತ್ತೆ. ನೋಡಿ, ಈ ಒಂದು ಪುಷ್ಯ ಮಾಸದಲ್ಲಿ ಎಷ್ಟೊಂದು ದುರ್ಘಟನೆಗಳೆಲ್ಲ ಆಯಿತು. ನಾನು ಯುಗಾದಿ ಸಮಯದಲ್ಲಿ ಹೇಳಿದ್ದೆ, ಈ ವರ್ಷದಲ್ಲಿ ಏನೆಲ್ಲ ನಡೆಯುತ್ತೆ ಅಂತೇಳಿ ಹೇಳ್ಬಿಟ್ಟು. ಹಿಂದಿನ ವರ್ಷ 2024 ಯುಗಾದಿ ಸಮಯದಲ್ಲಿ ಹೇಳಿದ್ದೆ, ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಏನೆಲ್ಲ ದುರ್ಘಟನೆಗಳಾಗುತ್ತೆ ಅಂತ ಹೇಳ್ಬಿಟ್ಟು. ಅವೆಲ್ಲೂ ಕೂಡ ರಾಜಕೀಯವಾಗಿ ಬಂದಿರತಕ್ಕಂಥದ್ದಾಗಿರ್ಬೋದು, ತೊಂದರೆಗಳಾಗಿರ್ಬೋದು, ರಾಜಕೀಯ ನಾಯಕರು, ಪ್ರಮುಖವಾದ ನಾಯಕರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದುರ್ಘಟನೆಗಳಾಗುವಂತಹದನ್ನು ನಾವು ನೋಡಿದ್ದೀವಿ. ಮತ್ತು ಆಕ್ಸಿಡೆಂಟ್ಸ್ ಆಗುವಂಥದ್ದು, ಗ್ಯಾಸ್ ಎಫೆಕ್ಟ್ಗಳಿಂದ ಬ್ಲಾಸ್ಟ್ ಆಗಿ ತೊಂದರೆಗಳು ಬರುವಂತಹದ್ದು, ಗಂಡಾಂತರಗಳಾಗುವಂತಹದ್ದು ಅವೆಲ್ಲವೂ ಕೂಡ ನಡೆದಿರ್ತಕ್ಕಂತಹದ್ದು ಈ ಒಂದು ಡಿಸೆಂಬರ್ ಮತ್ತು ಜನವರಿ 14ರವರೆಗೂ.
ಈ ಒಂದು 2 ತಿಂಗಳಲ್ಲಿ ಸ್ವಲ್ಪ ಈ ಒಂದು ಸಮಸ್ಯೆಗಳು ಬಂದಿರುತ್ತೆ. ಸೊ ಅದೇ ರೀತಿ ಬಹಳಷ್ಟು ಜನ ಈ ಒಂದು ದೇವತಾ ದರ್ಶನ ಅಂತ ಹೇಳಿಬಿಟ್ಟು, ಯಾಕಂತಂದರೆ ಈ ವೈಕುಂಠ ಏಕಾದಶಿ ಅಂತ ಹೇಳಿಬಿಟ್ಟು ದೇವರ ದರ್ಶನಕ್ಕೆ ಹೋಗುವಂತಹ ಅವರು ನೋಡಿ, ತಿರುಪತಿಯಲ್ಲಿ ಕಾಲು ತುಳಿತಕ್ಕೆ ಸಿಕ್ಕಾಕ್ಕೊಂಡು ತುಳಿತಕ್ಕೆ ಸಿಕ್ಕಾಕ್ಕೊಂಡು ಸತ್ತಂತಹ ಜನ ನೋಡ್ತೀವಿ. ಸೊ ಅದೇ ರೀತಿ ಬಹಳಷ್ಟು ಜನ ಈ ಒಂದು ಒಬ್ಬರ ಮೇಲೊಬ್ಬರು ಗೊತ್ತಿಲ್ಲದೇ ನಡೆಯುವಂತಹ ಘಟನೆಗಳು ಇವೆಲ್ಲ ಕೂಡ. ಅದಕ್ಕೆ ಇಲ್ಲಿ ದೇವರು ನೇರವಾಗಿ ಬಂದು ಯಾರನ್ನೂ ಕಾಪಾಡೋಕ್ಕೆ ಬರಲ್ಲ, ಅನಿಬರಹ ಅಂತ ಇರುತ್ತೆ. ಪ್ರತಿಯೊಬ್ಬನ ಮನುಷ್ಯನ ಜೀವನ ನೀನೇನೆಲ್ಲ ಸಾಧನೆ ಮಾಡ್ಕೊಂಡು ಬರ್ತೀಯ ಬರಬ್ಬಾಪ್ಪ ಅಂತೇಳಿ ಹೇಳ್ತಾನೆ. ಎಲ್ಲಿ ಬಂದು ಮಧ್ಯದಲ್ಲಿ ಬಂದು ದೇವರು ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಅದು ನಮ್ಮಲ್ಲಿರ್ತಕ್ಕಂತಹ ಭಗವಂತ, ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಶ್ರೇಷ್ಠವಾದಂಥ ಮನಸ್ಥಿತಿಯ ದೇವರನ್ನು ನಾವು ದೃಢವಾದ ಸಂಕಲ್ಪದಿಂದ ನಾವೇ ಬುದ್ಧಿವಂತರಾಗಬೇಕು. ಅದೇ ದೇವ್ರು ಕೊಟ್ಟ ವರ, ಬುದ್ಧಿ, ಜ್ಞಾನ ಅಂತ ತಿಳ್ಕೋಬೇಕು. ಎಲ್ಲನೂ ದೇವ್ರ ಮೇಲೆ ನಾವು ಭಾರ ಹಾಕುವಂತಹದ್ದು. ಭಗವಂತ ನಿನಗೆ ಪೂಜೆ ಮಾಡಿಸ್ಬಿಡ್ತೀನಿ, ಅಭಿಷೇಕ ಮಾಡಿಸ್ಬಿಡ್ತೀನಿ, ವಿಶೇಷವಾದಂಥ ಅಲಂಕಾರ ಮಾಡ್ತೀನಿ, ಅದನ್ನು ಒಳ್ಳೇದು ಮಾಡಿಬಿಡಪ್ಪ ಅಂದರೆ ದೇವ್ರೇನು ಬೇಳ್ಕೊತಾರ? ದೇವ್ರಿಗೇನು ನಾವು ಮಾಡಿದ್ರೇನೇನ? ಇಲ್ಲಾಂದರೆ ಅವರು ಇರ್ತಕ್ಕಂತಹ ಸ್ಥಾನ, ಮಾನ, ಬಲ ಅವ್ರಿಗಿರೋದೇ ಇರ್ತದೆ. ಅಗಾಧವಾದಂಥ ಶಕ್ತಿ. ನಾವು ಪೂಜೆಗಳು ಮಾಡಿದ್ರೇನೇನಾ? ಮನಸ್ಸಿಂದ ಫಸ್ಟು ಪೂಜೆ ಮಾಡಿ, ತದನಂತರ ಕ್ರಿಯಾರೂಪದಲ್ಲಿ ಮಾಡಿ, ದೇವ್ರನ್ನ ಅಲಂಕಾರ ಮಾಡೋದ್ರಿಂದ ಆಕರ್ಷಣೆ ನಮ್ಮಲ್ಲಿ ಬರುತ್ತೆ. ಅದಕ್ಕೋಸ್ಕರ ಅಲಂಕಾರ ಮಾಡಿ, ಪೂಜೆ ಪುನಸ್ಕಾರಗಳು ಮಾಡಿ. ಅದು ಶ್ರದ್ಧೆ, ಕ್ರಿಯಾರೂಪದಲ್ಲಿ ಬರುವಂತಹ ಕರ್ಮರೀತಿಯನ್ನು ಬರುವಂತಹ ಶ್ರದ್ಧೆ. ಆ ಶ್ರದ್ಧೆನೇ ಮನೋಸ್ಥಿತಿ ಚೆನ್ನಾಗಿದ್ದು ಮಾಡಬೇಕು. ಅದಕ್ಕೆ ಫಸ್ಟು ಮನಃಶುದ್ಧಿಯಿಂದ ಮಾಡುವಂತಹ ಕ್ರಿಯೆ ಕರ್ಮಗಳನ್ನ ಅನುಸರಿಸಬೇಕು. ಹಾಗೆ ಈ ಸಂಕ್ರಾಂತಿ ದಿನ ತುಂಬ ಶುಭವಾದಂತಹ ಕಾರ್ಯಗಳು ಸ್ಟಾರ್ಟ್ ಮಾಡೋದಕ್ಕೆ ಬರುತ್ತೆ. ಅದಕ್ಕೆ ಇವತ್ತಿನ ದಿನ ವಿಶೇಷವಾಗಿ ಈ ಒಂದು ರಕ್ತ ತುಂಬ ಹೆಪ್ಪುಗಟ್ಟುವಂಥ ಸ್ಥಿತಿ, ಅದಕ್ಕೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಬರುವಂತಹದ್ದು, ನರಗಳು ತುಂಬ ಜಡತ್ವದಲ್ಲಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ನಿವಾರಣೆ ಆಗೋದಕ್ಕೋಸ್ಕರ, ಮತ್ತು ಡೈಜೆಷನ್ ಪ್ರಾಬ್ಲಮ್ ತುಂಬ ಕಡಿಮೆ ಆಗೋಗಿರುತ್ತೆ. ಅದಕ್ಕೆ ಇವತ್ತಿನ ದಿನ ಸುಮಾರು ಈ ತಿಂಗಳು ಪೂರ್ತಿ ಈ ಒಂದು ಜನವರಿ 14ಗೆ ನೋಡಿ, ಬಹಳಷ್ಟು ಜನ ಒಂದು ವ್ಯಾಪಾರಸ್ಥರು ಈ ಒಂದು ಅಂಗಡಿ ಮಳಿಗೆಗಳಲ್ಲಿ ವಿಶೇಷವಾಗಿ ಒಂದು ಎಳ್ಳು, ಬೆಲ್ಲ ಮತ್ತು ಕಡಲೆಪಪ್ಪು, ಕಡಲೆ ಬೀಜ ಇವನ್ನು ಮಿಶ್ರಣ ಮಾಡಿರ್ತಕ್ಕಂತಹದ್ದು, ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು ಅಂತ ಜೀರಿಗೆ ಮಿಶ್ರಣ ಆಗಿರ್ತಕ್ಕಂತಹ ಪಪ್ಪರ್ಮೆಂಟ್ಗಳನ್ನ ಮಿಕ್ಸ್ ಮಾಡಿರ್ತಕ್ಕಂಥದ್ದು, ಈ ಒಂದು ಪದಾರ್ಥಗಳನ್ನ ಪಾಕೆಟಲ್ಲಿ ಹಾಕಿ ಮಾರ್ತಾಯಿರ್ತಾರೆ, ಸೇಲ್ ಮಾಡ್ತಾಯಿರ್ತಾರೆ. ನಮ್ಮ ಇಂದಿನ ಅಜ್ಜಂದರು ಮನೆಗಳಲ್ಲೇ ತಯಾರು ಮಾಡ್ತಾಯಿದ್ರು ಇವೆಲ್ಲ ತರಿಸ್ಕೊಂಡು. ಸೊ ಪ್ರತಿಯೊಂದು ಮನೆಗೂ ಹಂಚೋರು, ಮನೆಗೆ ಬಂದವರಿಗೆಲ್ಲ ಕೂಡ ವಿಶೇಷವಾಗಿ ಕೊಡೋರು. ಆ ರೀತಿ ಈ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಒಂದು ದೇಹದಲ್ಲಿರ್ತಕ್ಕಂತಹ ಆರೋಗ್ಯ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಹಾಗಾಗಿ ಈ ಒಂದು ತೇವಾಂಶ ಜಾಸ್ತಿಯಾಗಿ ಉಷ್ಣ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಮೂಳೆ ಸಂಬಂಧಿ ಸಮಸ್ಯೆಗಳು ಬರುತ್ತೆ, ನರ ಸಂಬಂಧಿ ಸಮಸ್ಯೆಗಳು ಬರುತ್ತೆ, ಏನೆಲ್ಲ ಕಾಯಿಲೆ ಬಂದಂಗೆ ಆಗಿಬಿಡುತ್ತೆ, ಜಡತ್ವಾಗಿಬಿಟ್ಟಿರ್ತೀರ, ಎದ್ದೇಳೋಕ್ಕೆ ಆಗಲ್ಲ. ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪದಾರ್ಥ ತುಂಬ ಶ್ರೇಷ್ಠವಾಗಿ ಹಂಚಿ ಪ್ರತಿಯೊಬ್ಬರಿಗೂ ಕೂಡ. ಸೊ ನೀವು ಹಂಚೋದ್ರಿಂದ ಒಂದು ಸಮನ್ವಯ ಬೀಳುತ್ತೆ. ಹೊಸತನದಲ್ಲಿರ್ತಕ್ಕಂಥವ್ರಿಗೆ ನೀವು ಯಾರು ಅಂತ ಗೊತ್ತಾಗತ್ತೆ. ಇವತ್ತಿನ ದಿನ ಒಳ್ಳೆ ಅವ್ರ ಜೊತೆ ಸೇರಿಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಒಂದು ಸಮನ್ವಯ ನೋಡಿ. ಒಂದು ಪದಾರ್ಥ ಕೊಡೋದ್ರಿಂದ ಅವರು ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಅದೇ ನಾವು ಒಂದು 10,000 20,000 ಕೊಟ್ಟರೆ ಮರ್ತೋಗ್ಬಿಡ್ತಾರೆ, ಜ್ಞಾಪಕನೇ ಇರೋದಿಲ್ಲ. ಲಕ್ಷಗಳು ಕೋಟಿಗಳು ಕೊಟ್ಟಿದ್ದು ಇದ್ದಿದ್ದು ದೂರ ಆಗಿಬಿಡ್ತಾರೆ ಅಲ್ವಾ. ಅದಕ್ಕೋಸ್ಕರ ದುಡ್ಡಿನ ವ್ಯವಹಾರ ದೂರ ಮಾಡುತ್ತೆ ಹೊರತು ಹತ್ತಿರ ಮಾಡಲ್ಲ. ಅದೇ ನೋಡಿ, ಇವತ್ತಿನ ದಿನ ಈ ರೀತಿಯ ಪದಾರ್ಥ ನೀವು ಹಂಚೋದ್ರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ನಿಮಗೆ ಸಹಕಾರ ಮಾಡ್ತಾರೆ. ನಿಮ್ಮ ಒಂದು ಕೆಲಸ ಕಾರ್ಯಗಳು ಅವ್ರ ಜೊತೆ ಸಮನ್ವಯ ಆಗುತ್ತೆ. ಒಂದು ವ್ಯಾಪಾರ ವ್ಯವಹಾರಕ್ಕೆ ಒಂದು ಬಾಂಧವ್ಯ ಬೆಳೆಯುತ್ತೆ. ಅದಕ್ಕೆ ವಿಶಸ್ ತಿಳಿಸ್ಬೋದು. ವಿಶ್ವ ಹ್ಯಾಪಿ ಸಂಕ್ರಾಂತಿ ಅಂತೇಳ್ಬಿಟ್ಟು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೋದು ನೋಡಿ. ಆ ಒಂದು ತಿಳಿಸುವಂತಹ ಒಂದು ಮಾತಿನ ಒಂದು ಪದಗಳೆಲ್ಲ ಬೇಕಾಗಿರೋದು. ಜೊತೆಗೆ ನೀವು ಕೊಡುವಂತಹ ಒಂದು ಉಪಚಾರ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ನಾವೇನು ಸಾವಿರಲ್ಲಿ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ, ಲಕ್ಷಗಳು ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ. ಮಾಡಿ ತುಂಬ ಒಳ್ಳೆಯ ಒಂದು ಪ್ರತಿಫಲ ಸಿಗುತ್ತೆ. ಒಬ್ಬರೊಬ್ಬರು ಮನೆಗೆ ಹೋಗಿ ವಿಶೇಷ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಬಹಳಷ್ಟು ಸಂಪ್ರದಾಯಸ್ಥರಲ್ಲಿ ಮನೆಗಳಲ್ಲಿ ಈ ಒಂದು ಪದ್ಧತಿಗಳಿದೆ. ವಿಶೇಷವಾಗಿ ಮನೆಗೆ ಹೋಗಿ ಕೊಟ್ಟು ಬರುವಂತಹದ್ದು, ಅರಿಶಿನ ಕುಂಕುಮ ಕೊಟ್ಟು ಈ ಒಂದು ಪದಾರ್ಥಗಳೆಲ್ಲವೂ ಕೂಡ ಕೊಟ್ಟು ಬರುವಂತಹದ್ದು ನಾವು ನೋಡ್ತೀವಿ. ಸೊ ಹಾಗಾಗಿ ಈ ಒಂದು ಪದ್ಧತಿಗಳನ್ನ ಅನುಸರಿಸುವಂಥದ್ದೇ ಸಂಕ್ರಾಂತಿ ಹಬ್ಬ ಆಗಿರುತ್ತೆ. ಈ ಹಬ್ಬ ನಿಮ್ಮೆಲ್ರಿಗೂ ಕೂಡ ಇವತ್ತಿನ ದಿನದಿಂದ ತುಂಬ ಶುಭವಾದಂತಹ ಕಾಂತಿಯನ್ನು ಕೊಡಲಿ ಸೂರ್ಯ ದೇವ. ಆ ಸೂರ್ಯ ಭಗವಂತನ ಅನುಗ್ರಹ ನಿಮ್ಮಲ್ಲಿ ತೇಜಸ್ಸು
ತುಂಬ ಕ್ರಿಯಾಶೀಲತೆ ಅಭಿವೃದ್ಧಿ ಕೊಳ್ಳಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.